Hello students, welcome to the class. Myself, I am Sahana, Economics lecturer in Alpha Pre-University College, Nagar. So in the today class, we discuss about the very important concept, that is cost. This is my 6th video class on the chapter 3, that is the production and the cost. In the previous class, I mean 5th video class vargunu kuda now production ಬಗ್ಗೆ discuss ಮಾಡಿದ್ವಿ. What do you mean by production and the concept of production and the function of production and the ISO quant ಬಗ್ಗೆ discuss ಮಾಡಿದ್ವಿ. And the concept of production ಅಲ್ಲಿ total product, average product ಅಂದ್ರೇನು, marginal product ಅಂದ್ರೇನು, and the formula of total product, average product and the marginal product ಬಗ್ಗೆ discuss ಮಾಡಿದ್ವಿ. And ಆ ಟಾಪಿಕ್ ಮೇಲೆ ಒಂದು ಪ್ರಾಬ್ಲಮ್ನು ಕೂಡ ಸಾಲ್ವ್ ಮಾಡಿದ್ವಿ. ಆ್ಯಂಡ್ ನೆಕ್ಸ್ಟ್ ಏನು ಮಾಡಿದ್ವಿ ಅಂತ ಹೇಳಿದ್ರೆ ಲಾ ಆಫ್ ರಿಟರ್ನ್ಸ್ ಟು ಸ್ಕೇಲ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ವಿ. ಇವಿಷ್ಟು ಟಾಪಿಕ್ ಬಗ್ಗೆನೂ ಕೂಡ ಪ್ರೊಡಕ್ಷನ್ ಅನಾಲಿಸಿಸಲ್ಲಿ ಬರೋಂಥ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗಿದೆ. ಸೊ ನಿಮ್ಗೆ ಗೊತ್ತಿದೆ ಪ್ರೊಡಕ್ಷನ್ ಅಂತ ಹೇಳಿದ್ರೆ ಟ್ರಾನ್ಸ್ಫಾರ್ಮೇಷನ್ ಆಫ್ ಇನ್ಪುಟ್ ಇಂಟು ಔಟ್ಪುಟ್, ಇನ್ಪುಟ್ಟಿಂದ ಔಟ್ಪುಟ್ ಆಗಿ ಕನ್ವರ್ಟ್ ಮಾಡೋದನ್ನೇ ಪ್ರೊಡಕ್ಷನ್ ಅಂತ ಹೇಳ್ತಾರೆ. ಆರ್ ಪ್ರೊಡ್ಯೂಸ್ ದ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಇಸ್ ಆಲ್ಸೋ ನೋನ್ ಆಸ್ ದ ಪ್ರೊಡಕ್ಷನ್ ಅಂತ ಹೇಳ್ತೀವಿ. ಈ ಪ್ರೊಡಕ್ಷನ್ ಕಾನ್ಸೆಪ್ಟಲ್ಲಿ ಇಷ್ಟೊಂದು ಥಿಯರೀಸ್ ಬರುತ್ತೆ, ಐಸೋ ಕ್ವಾಂಟ್ ಬರುತ್ತೆ, ಟೋಟಲ್ ಪ್ರಾಡಕ್ಟ್, ಆವ್ರೇಜ್ ಪ್ರಾಡಕ್ಟ್, ಈ ಥರ ಮೆನಿ ಕಾನ್ಸೆಪ್ಟ್ ಬಗ್ಗೆ 5th ವಿಡಿಯೋ ಕ್ಲಾಸ್ವರೆಗೂ ಕೂಡ ಡಿಸ್ಕಸ್ ಮಾಡಿದ್ವಿ. ಇನ್ ದ ಟುಡೇ ಕ್ಲಾಸಲ್ಲಿ ವಿ ಡಿಸ್ಕಸ್ ಅಬೌಟ್ ದ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ದಟ್ ಈಸ್ ಕಾಸ್ಟ್. ನಿಮ್ಗೆ ಗೊತ್ತಿದೆ ಕಾಸ್ಟ್ ಅಂತ ಹೇಳಿದ್ರೆ ಸಿಂಪಲಾಗಿ ಹೇಳಬೇಕಂದ್ರೆ ಎಕ್ಸ್ಪೆನ್ಸಸ್ ಅಂದರೆ ಖರ್ಚಾಗೋದನ್ನೇ ಕಾಸ್ಟ್ ಅಂತ ಹೇಳ್ತೀವಿ. ಇನ್ ಎಕನಾಮಿಕ್ಸಲ್ಲಿ ಕಾಸ್ಟ್ ಮೀನ್ಸ್ ಕಾಸ್ಟ್ ಕ್ಯಾನ್ ಬಿ ಎಕ್ಸ್ಪ್ರೆಸ್, ಏನು ಎಕ್ಸ್ಪ್ರೆಸ್ ಆಗುತ್ತೆ ಅಂತ ಹೇಳಿದ್ರೆ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಇನ್ ದ ಪ್ರೊಡಕ್ಷನ್ ಆಫ್ ಎ ಕಮೋಡಿಟಿ ಬೈ ಎ ಫರ್ಮ್ ಈಸ್ ನೋನ್ ಆಸ್ ದ ಕಾಸ್ಟ್ ಅಂತೇಳಿ ರೆಫರ್ ಮಾಡ್ತೀವಿ. ಸೊ ಕಾಸ್ಟ್ ಅಂತ ಹೇಳಿದ್ರೆ ಎಕ್ಸ್ಪೆನ್ಸಸ್ ಇನ್ಕರ್ಡ್ in the expenses incurred in the production of a commodity by a firm is known as the cost ಅಂತ ಹೇಳ್ತೀವಿ. ಸೊ ಕಾಸ್ಟ್ ಅಂತ ಹೇಳಿದ್ರೆ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಇನ್ ದ ಪ್ರೊಡಕ್ಷನ್ ಆಫ್ ಎ ಕಮೋಡಿಟಿ ಬೈ ಎ ಫರ್ಮ್. ಒಂದು ಫರ್ಮು ಒಂದು ಕಮೋಡಿಟಿನ ಪ್ರೊಡಕ್ಷನ್ ಮಾಡೋದಕ್ಕೆ ಆಗುವಂಥ ಎಕ್ಸ್ಪೆನ್ಸಸ್ನ ಏನಂತ ಹೇಳ್ತೀವಿ, ಕಾಸ್ಟ್ ಅಂತ ಹೇಳ್ತೀವಿ. ಪ್ರೊಡಕ್ಷನ್ ಮಾಡಿದ್ರೆ ಅದನ್ನು ಪ್ರೊಡ್ಯೂಸ್ ಮಾಡಿದ್ರೆ ಗೂಡ್ಸ್ ಆ್ಯಂಡ್ ಸರ್ವಿಸಸ್ನ ಅದನ್ನ ಪ್ರೊಡಕ್ಷನ್ ಅಂದರೆ ಗೂಡ್ಸ್ ಆ್ಯಂಡ್ ಸರ್ವಿಸಸ್ನ ಇನ್ಪುಟ್ಟಿಂದ ಔಟ್ಪುಟ್ಟಾಗಿ ಕನ್ವರ್ಟ್ ಮಾಡಿದ್ರೆ ಅದನ್ನ ಪ್ರೊಡಕ್ಷನ್ ಅಂತ ಹೇಳ್ತೀವಿ. ಆ ಇನ್ಪುಟ್ಟಿಂದ ಔಟ್ಪುಟ್ಟಾಗಿ ಕನ್ವರ್ಟ್ ಮಾಡೋದಕ್ಕೆ ಕಮೋಡಿಟಿನ ಬೇಕಾಗಿರುವಂಥ ಖರ್ಚು ಇದೆಯಲ್ಲ, ಎಕ್ಸ್ಪೆನ್ಸಸ್ ಇದೆಯಲ್ಲ, ಅದನ್ನೇನಂತ ಕರಿತೀವಿ ಅಂತ ಹೇಳಿದ್ರೆ ಕಾಸ್ಟ್ ಅಂತೇಳಿ ಕರಿತೀವಿ. ವೆರಿ ಸಿಂಪಲ್. ಯಾವ್ದಾದ್ರು ಒಂದು ಗೂಡ್ಸ್ ಆ್ಯಂಡ್ ಸರ್ವಿಸಸ್ನ ಖರ್ಚು ಮಾಡಬೇಕಂದ್ರೆ ಅದಕ್ಕೆ ಕಾಸ್ಟ್ ಆಗೇ ಆಗುತ್ತೆ, ಎಕ್ಸ್ಪೆನ್ಸಸ್ ಆಗೇ ಆಗುತ್ತೆ. ಇನ್ಪುಟ್ನ ಪರ್ಚೇಸ್ ಮಾಡಬೇಕಿರುತ್ತೆ, ರಾ ಮೆಟೀರಿಯಲ್ ಪರ್ಚೇಸ್ ಮಾಡಬೇಕಿರುತ್ತೆ, ಲೇಬರ್ಸ್ ಬೇಕು, ಲ್ಯಾಂಡ್ ಬೇಕು, ದುಡ್ಡು ಬೇಕು, ಮನಿ ಬೇಕು, ಇದಕ್ಕೆಲ್ಲ ಆಗೋವಂಥ ಎಕ್ಸ್ಪೆನ್ಸಸ್ ಏನಂತ ಹೇಳ್ತೀವಿ ಅಂತ ಹೇಳಿದ್ರೆ ಇನ್ ದ ಎಕನಾಮಿಕ್ಸಲ್ಲಿ ಕಾಸ್ಟ್ ಅಂತೇಳಿ ಕರಿತೀವಿ. ಹೌದಲ್ಲ, ಯಾವುದೇ ಒಂದು ಗೂಡ್ಸ್ನ ಪ್ರೊಡಕ್ಷನ್ ಮಾಡಬೇಕಾದ್ರೆ ನಿಮಗೆ ಸೋ ಮೆನಿ ಖರ್ಚಸ್ ಇರುತ್ತೆ. ನಿಮ್ಗೆ ಗೊತ್ತು, ಅದಕ್ಕೆ ಫಸ್ಟ್ ಲ್ಯಾಂಡ್ ಬೇಕಂತೇಳಿ, ನೆಕ್ಸ್ಟ್ ಲೇಬರ್ಸ್ ಬೇಕಂತೇಳಿ ಗೊತ್ತು, ಅದಕ್ಕೆ ರಾ ಮೆಟೀರಿಯಲ್ಸ್ ಬೇಕಂತೇಳ್ತು, ಏನೋ ರಾ ಮೆಟೀರಿಯಲ್ಸ್ ಬೇಕಾಗಿರುತ್ತೆ, ಬಿಲ್ಡಿಂಗ್ ಫೀಸಸ್ ಬೇಕಾಗಿರುತ್ತೆ. ಇದೆಲ್ಲನೂ ಕೂಡ ಏನಂತ ಹೇಳ್ತೀವಿ ಅಂತ ಹೇಳಿದ್ರೆ ಇವೆಲ್ಲನೂ ಕೂಡ ಖರ್ಚಾಗುತ್ತಲ್ಲ, ಆ ಖರ್ಚನ್ನ ಏನಂತ ಹೇಳ್ತೀವಿ ಅಂದರೆ ಇನ್ ಎಕನಾಮಿಕ್ಸಲ್ಲಿ ಕಾಸ್ಟ್ ಅಂತ ಹೇಳ್ತೀವಿ. ಸೊ ಕಾಸ್ಟ್ ಮೀನ್ಸ್ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಇನ್ ದ production of a commodity by a firm is known as the cost ಅಂತ ಹೇಳ್ತೀವಿ. So next is classification of cost. Classification of cost. Cost can be broadly classified into two types. First one is short run cost, second one is long run cost. First one, short run cost, and the another one is long run cost.
Okay, in the today class we discuss about only the short run cost. Okay, short na two types age classified ಮಾಡ್ತಿದೀವಿ. ಒಂದು short run cost ಆಗಿ ಇನ್ನೊಂದು long run cost ಆಗಿ broadly ಆಗಿ classified ಮಾಡ್ತಿದೀವಿ. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ಫಸ್ಟ್ ನಾವು short run cost ಬಗ್ಗೆ ತಿಳ್ಕೊಳ್ಳೋಣ. In the next class we discuss about the long run cost ಬಗ್ಗೆ discuss ಮಾಡೋಣ. Okay, so okay, ನಿಮ್ಗೆ ಆಲ್ರೆಡಿ ಪ್ರೀವಿಯಸ್ ಕ್ಲಾಸಲ್ಲಿ ಆಲ್ರೆಡಿ ವಿ ಡಿಸ್ಕಸ್ ಅಬೌಟ್ ದ ಶಾರ್ಟ್ ರನ್. ಶಾರ್ಟ್ ರನ್ ಅಂದರೆ ಏನು ಅಂತೇಳಿ ಆಲ್ರೆಡಿ ಡಿಸ್ಕಸ್ ಮಾಡ್ತೀವಿ. ಶಾರ್ಟ್ ರನ್ ಮೀನ್ಸ್ ಇನ್ ದ ಶಾರ್ಟ್ ರನ್ನಲ್ಲಿ ಟೈಮ್ ಪೀರಿಯಡ್ ಏನಾಗಿರುತ್ತೆ, ತುಂಬ ಕಡಿಮೆ ಇರುತ್ತೆ ಪ್ರೊಡಕ್ಷನ್ ಮಾಡೋದಕ್ಕೆ, ತುಂಬ ಕಡಿಮೆ ಟೈಮ್ ಇರುತ್ತೆ. ಇಂಥ ಟೈಮ್ ಪೀರಿಯಡಲ್ಲಿ ಸಮ್ ಆಫ್ ದ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್, ವಾಟ್ ಆರ್ ದ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್? ಲ್ಯಾಂಡ್, ಲೇಬರ್, ಕ್ಯಾಪಿಟಲ್, ಆರ್ಗನೈಸೇಷನ್. ದೀಸ್ 4 ಫ್ಯಾಕ್ಟರ್ಸ್ ವಿಲ್ ಬಿ ಕಾಲ್ಡ್ ಆಸ್ ಎ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್. ಸೊ ಇಂಥ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ಲಿ ಸಮ್ ಆಫ್ ದ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಏನಾಗಿರುತ್ತೆ, ರಿಮೈನಿಂಗ್ ಫಿಕ್ಸ್ಡ್. ದೇರ್ ಫೋರ್ ಇಟ್ ಕೆನಾಟ್ ಬಿ ಚೇಂಜ್ ಮಾಡೋದಕ್ಕಾಗಲ್ಲ. ದೇರ್ಫೋರ್ ಇಟ್ ವಿಲ್ ಬಿ ಫಿಕ್ಸ್ಡ್ ಆಗಿರುತ್ತೆ, ಚೇಂಜ್ ಮಾಡೋದಕ್ಕಾಗಲ್ಲ ಸಮ್ ಆಫ್ ದ ಫ್ಯಾಕ್ಟರ್ಸ್ನ. ಆ ಒಂದು ಪೀರಿಯಡ್ನೇ ಶಾರ್ಟ್ ರನ್ ಅಂತ ಹೇಳ್ತೀವಿ. ಇನ್ ದ ಶಾರ್ಟ್ ರನ್ ಪೀರಿಯಡಲ್ಲಿ ಸಮ್ ಆಫ್ ದ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಕೆನ್ ನಾಟ್ ಬಿ ವೇರಿಡ್, ದೇರ್ಫೋರ್ ಇಟ್ ಕ್ಯಾನ್ ಬಿ ಫಿಕ್ಸ್ಡ್. ದಟ್ ಟೈಮ್ ಪೀರಿಯಡ್ ಈಸ್ ನೋನ್ ಆಸ್ ದ ಶಾರ್ಟ್ ರನ್ ಕಾಸ್ಟ್, ಶಾರ್ಟ್ ರನ್ ಅಂತ ಹೇಳ್ತೀವಿ. ಇಂಥ ಶಾರ್ಟ್ ರನ್ನಲ್ಲಿ ಯಾವ್ಯಾವ ಕಾಸ್ಟ್ ಬರುತ್ತೆ, ಶಾರ್ಟ್ ರನ್ ಮಾಡಬೇಕಾದಲ್ಲಿ ಯಾವ್ಯಾವ ಕಾಸ್ಟ್ ಬರುತ್ತೆ ಅಂತೇಳಿ ಇವತ್ತಿನ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಇನ್ ದ ಫಸ್ಟು ಕಾಸ್ಟ್ ಯಾವುದು ಇನ್ ದ ಶಾರ್ಟ್ ರನ್ನಲ್ಲಿ ಅಂತ ಹೇಳಿದ್ರೆ ಟೋಟಲ್ ಫಿಕ್ಸ್ಡ್ ಕಾಸ್ಟ್. ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಇನ್ ದ ಬ್ರಾಕೆಟ್ TFC. ಓಕೆ, ಆಲ್ರೆಡಿ ಗೊತ್ತಿದೆ ಕಾಸ್ಟ್ ಅಂದರೆ ಏನಂತೇಳಿ. ಕಾಸ್ಟ್ ಅಂತ ಹೇಳಿದ್ರೆ ದ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಇನ್ ದ ಪ್ರೊಡಕ್ಷನ್ ಆಫ್ ಎ ಕಮೋಡಿಟಿ ಬೈ ಎ ಫರ್ಮ್ ಈಸ್ ನೋನ್ ಆಸ್ ದ ಕಾಸ್ಟ್ ಅಂತ ಹೇಳ್ತೀವಿ. ಕಾಸ್ಟ್ ಅಲ್ಲಿ ಶಾರ್ಟ್ ರನ್ ಕಾಸ್ಟ್ ಮತ್ತು ಲಾಂಗ್ ರನ್ ಆಗಿ ಕ್ಲಾಸಿಫೈಡ್ ಮಾಡ್ತೀವಿ. ಶಾರ್ಟ್ ರನ್ ಅಂತ ಹೇಳಿದ್ರೆ ಸಮ್ ಆಫ್ ದ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಕೆನ್ ನಾಟ್ ಬಿ ವೇರಿಡ್, ದೇರ್ಫೋರ್ ಇಟ್ ಕ್ಯಾನ್ ಬಿ ಫಿಕ್ಸ್ಡ್ ಆಗಿರುತ್ತೆ. ಅಂಥ ಟೈಮ್ ಪೀರಿಯಡ್ನೇ ಶಾರ್ಟ್ ರನ್ ಅಂತ ಹೇಳ್ತೀವಿ. ಈ ಶಾರ್ಟ್ ರನ್ನಲ್ಲಿ ಯಾವ್ಯಾವ ಕಾಸ್ಟ್ ಬರುತ್ತೆ, ಪ್ರೊಡಕ್ಷನ್ ಮಾಡಬೇಕಾದ್ರೆ ಯಾವ್ಯಾವ ಕಾಸ್ಟ್ ಬರುತ್ತೆ ಅಂತ ಹೇಳಿದ್ರೆ ಅದರಲ್ಲಿ ಫಸ್ಟ್ ಇಂಪಾರ್ಟೆಂಟ್ ಟೈಪ್ ಯಾವುದು ಅಂತ ಹೇಳಿದ್ರೆ ಅವ್ರು ಕ್ಲಾಸಿಫೈಡ್ ಮಾಡಿರೋಂಥ ಕಾಸ್ಟ್ ಯಾವುದು ಅಂತ ಹೇಳಿದ್ರೆ ಅದು ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಆಗಿರುತ್ತೆ. ಸೊ ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಮೀನ್ಸ್ or total fixed cost refers to the payment made for fixed factors in the short run is known as the total fixed cost. So total fixed cost means payment made for fixed factors in the short run is known as the total fixed cost. So total fixed cost andre payment made for fixed factors. ಫಿಕ್ಸ್ಡ್ ಫ್ಯಾಕ್ಟರ್ಸಲ್ಲಿ ಶಾರ್ಟ್ ರನ್ ಟೈಮ್ ಪೀರಿಯಡಲ್ಲಿ ಫಿಕ್ಸ್ಡ್ ಫ್ಯಾಕ್ಟರ್ಸ್ಗೆ ಕೊಡುವಂಥ ಪೇಮೆಂಟ್ನ ಏನಂತ ಕರಿತೀವಿ ಅಂತ ಹೇಳಿದ್ರೆ ಟೋಟಲ್ ಫಿಕ್ಸ್ಡ್ ಕಾಸ್ಟ್. ಇನ್ ದ ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಡಸ್ ನಾಟ್ ಚೇಂಜ್ ವಿತ್ ದ level of output. Even the output is increases or decreases, even the output is 0, the total fixed cost remaining fixed, it does not change with the level of output. Understood? So total fixed cost ಅನ್ನೋದು ಔಟ್ಪುಟ್ ಜೊತೆಗೆ ಯಾವಾಗಲೂ ಕೂಡ ಚೇಂಜ್ ಆಗಲ್ಲ. ಔಟ್ಪುಟ್ ಇನ್ಕ್ರೀಸ್ ಆಗಲಿ ಆರ್ ಔಟ್ಪುಟ್ ಡಿಕ್ರೀಸ್ ಆಗಲಿ, ಇಲ್ಲಾಂದರೆ ಔಟ್ಪುಟ್ 0ಗೆ ಬಂದು ನಿಂತ್ಕೊಳ್ಳಿ, ಟೋಟಲ್ ಕಾಸ್ಟ್ ವಿಲ್ ಬಿ ರಿಮೈನಿಂಗ್ ಸೇಮ್. ಅರ್ಥ ಆಗ್ತಿದೆಯಾ? ಸೊ ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಡಸ್ ನಾಟ್ ಚೇಂಜ್ ವಿತ್ ದ ಲೆವೆಲ್ ಆಫ್ ಔಟ್ಪುಟ್. ದ ಔಟ್ಪುಟ್ ಈಸ್ ಇನ್ಕ್ರೀಸಸ್ ಆರ್ ದ ಔಟ್ಪುಟ್ ಈಸ್ ಡಿಕ್ರೀಸಸ್ ಆರ್ ಇವನ್ ಔಟ್ಪುಟ್ ಈಸ್ 0, ದ ಟೋಟಲ್ ಫಿಕ್ಸ್ಡ್ ಕಾಸ್ಟ್ ರಿಮೈನಿಂಗ್ ಫಿಕ್ಸ್ಡ್. It does not with the change in the level of output. Okay, so total fixed cost ಅನ್ನೋದು ಶಾರ್ಟ್ ರನ್ನಲ್ಲಿ ಫಿಕ್ಸ್ಡ್ ಫ್ಯಾಕ್ಟರ್ಸ್ಗೆ ಕೊಡುವಂಥ ಪೇಮೆಂಟ್ನೇ ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಅಂತ ಹೇಳ್ತೀವಿ. ಇದು ಯಾವಾಗಲೂ ಕೂಡ ಚೇಂಜ್ ಆಗಲ್ಲ. ಔಟ್ಪುಟ್ಟು ಇನ್ಕ್ರೀಸ್ ಆಗಲಿ ಅಲ್ಲ ಅವ್ರ ಔಟ್ಪುಟ್ ಡಿಕ್ರೀಸ್ ಆಗಲಿ ಅಥವಾ ಔಟ್ಪುಟ್ 0ಗೆ ಬಂದು ನಿಂತ್ಕೊಂಡು ಕೂಡ ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಸೇಮ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಯಾವುದಾದ್ರು ಕೊಡೋದಾದರೆ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಕೊಡೋದಾದರೆ ಬಿಲ್ಡಿಂಗ್ ಫೀಸಸ್ ಇರ್ಬೋದು, ಮಿಷಿನ್ ಫೀಸ್ ಇರ್ಬೋದು, ಇದೆಲ್ಲನೂ ಕೂಡ ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಆಗಿರುತ್ತೆ. ಇದು ಯಾವಾಗಲೂ ಕೂಡ ಔಟ್ಪುಟ್ ಜೊತೆಗೆ ಚೇಂಜ್ ಆಗೋದಿಲ್ಲ. ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ ಆಸ್ TFC equals TC minus TVC. Okay, this is the formula of the total fixed cost. It is very important formula. In the formula, TFC represent
total fixed cost, TC represent total cost, TVC represent total variable cost. Okay, this is the total fixed cost. So total fixed cost ಅಂತ ಹೇಳಿದ್ರೆ ಪೇಮೆಂಟ್ ಮೇಡ್ ಫಾರ್ ಫಿಕ್ಸ್ಡ್ ಫ್ಯಾಕ್ಟರ್ಸ್ ಇನ್ ದ ಶಾರ್ಟ್ ರನ್ ಆಗಿರುತ್ತೆ. ಟೋಟಲ್ ಫಿಕ್ಸ್ಡ್ ಕಾಸ್ಟ್ನ ಹೇಗೆ ಕ್ಯಾಲ್ಕುಲೇಟೆಡ್ ಮಾಡ್ತೀವಿ ಅಂತ ಹೇಳಿದ್ರೆ TFC ಈಕ್ವಲ್ಸ್ TC ಮೈನಸ್ TVC. ಟೋಟಲ್ ಕಾಸ್ಟಿಂದ ಟೋಟಲ್ ವೇರಿಯಬಲ್ ಕಾಸ್ಟ್ನ ಮೈನಸ್ ಮಾಡಿದ್ರೆ ವಿ ಗೆಟ್ ದ ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಆಗಿರುತ್ತೆ. ಓಕೆ, ನೋಟ್ ಇಟ್ ಡೌನ್. So next, second important type of short run cost is total variable cost. Total variable cost, that means TVC. So total variable cost ಅಂತ ಹೇಳಿದ್ರೆ it refers to the payment made for variable cost in the short run. Okay, payment made for the variable factors in the short run. Variable factors ಗೆ ಶಾರ್ಟ್ ರನ್ ಅಲ್ಲಿ ಪೇಮೆಂಟ್ ಮಾಡೋ ಅಂಥದ್ದನ್ನೇ ಕಾಸ್ಟ್, ದುಡ್ಡನ್ನ ಏನಂತ ಕರಿತೀವಿ ಅಂತ ಹೇಳಿದ್ರೆ ಟೋಟಲ್ ವೇರಿಯಬಲ್ ಕಾಸ್ಟ್ ಅಂತ ಹೇಳ್ತೀವಿ. ಸೊ ಟೋಟಲ್ ವೇರಿಯಬಲ್ ಕಾಸ್ಟ್ ರೆಫರ್ಸ್ ಟು ದ ಪೇಮೆಂಟ್ ಮೇಡ್ ಫಾರ್ ವೇರಿಯಬಲ್ ಫ್ಯಾಕ್ಟರ್ಸ್ in the short run. In the short run is known as the total variable cost. So total variable cost ಅನ್ನೋದು ವೇರಿಯಬಲ್ ಶಾರ್ಟ್ ರನ್ನಲ್ಲಿ ವೇರಿಯಬಲ್ ಕಾಸ್ಟ್ ಫ್ಯಾಕ್ಟರ್ಸ್ಗೆ ಕೊಡುವಂತಹ ಪೇಮೆಂಟ್ನೇ ಏನಂತ ಕರಿತೀವಿ, ಟೋಟಲ್ ವೇರಿಯಬಲ್ ಕಾಸ್ಟ್. ಹಂಗಾರೆ ವೇರಿಯಬಲ್ ಫ್ಯಾಕ್ಟರ್ಸ್ ಅಂದರೆ ಯಾವ್ಯಾವ್ದು ಬರುತ್ತೆ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಿಸಿಟಿ ಬಿಲ್ ಇರ್ಬೋದು, ರಾ ಮೆಟೀರಿಯಲ್ ಕೊಡುವಂಥ ಬಿಲ್ ಇರ್ಬೋದು, ಏನೋ ಟೆಂಪ್ರವರಿ ಆಗಿರ್ತಾರಲ್ಲ ಯಾರು ಲೇಬರ್ಸು ಅವರು ಕೊಡೋವಂಥ ಸ್ಯಾಲರೀಸ್ ಇರ್ಬೋದು. ಇವೆಲ್ಲ ಯಾವುದಕ್ಕೆ ಬರುತ್ತೆ ಅಂತ ಹೇಳಿದ್ರೆ ಟೋಟಲ್ ವೇರಿಯಬಲ್ ಕಾಸ್ಟ್. ಸೊ ಯಾವ್ಯಾವ್ದು ಬರುತ್ತೆ, ಎಲೆಕ್ಟ್ರಿಸಿಟಿ ಬಿಲ್ ಪೇ ಮಾಡೋದಿರ್ಬೋದು, ಫ್ಯೂಯಲ್ ಇರ್ಬೋದು, ಮತ್ತು ಇನ್ನೇನು ಏನೋ ಟೆಂಪ್ರವರಿಯಾಗಿ ವರ್ಕ್ ಮಾಡ್ತಾರಲ್ಲ ಲೇಬರ್ಸು ಅವರು ಕೊಡೋವಂಥ ಸ್ಯಾಲರೀಸ್ ಇರ್ಬೋದು. ಇವೆಲ್ಲನೂ ಕೂಡ ವೇರಿಯಬಲ್ ಫ್ಯಾಕ್ಟರ್ಸಲ್ಲಿ ಬರುತ್ತೆ. ಈ ಎಲ್ಲದಕ್ಕೂ ಕೊಡುವಂತಹ ಪೇಮೆಂಟ್ನೇ ಟೋಟಲ್ ವೇರಿಯಬಲ್ ಕಾಸ್ಟ್ ಅಂತ ಹೇಳ್ತೀವಿ. ಸೊ ಟೋಟಲ್ ವೇರಿಯಬಲ್ ಕಾಸ್ಟ್ ಈಸ್ ಆಲ್ಸೋ ನೋನ್ ಆಸ್ ದ ಸ್ಪೆಷಲ್ ಕಾಸ್ಟ್ ಅಂತ ಹೇಳ್ತೀವಿ. ಸೊ ಸ್ಪೆಷಲ್ ಕಾಸ್ಟ್ ಅಂತ ಹೇಳ್ತೀವಿ, ಪ್ರೈಮ್ ಕಾಸ್ಟ್ ಅಂತ ಹೇಳ್ತೀವಿ. ಇಟ್ ಈಸ್ ಆಲ್ಸೋ ನೋನ್ ಆಸ್ ದ ಸ್ಪೆಷಲ್ ಕಾಸ್ಟ್ ಆ್ಯಂಡ್ ಪ್ರೈಮ್ ಕಾಸ್ಟ್ ಅಂತಲೂ ಕೂಡ ರೆಫರ್ ಮಾಡ್ತೀವಿ. ಸೊ ಟೋಟಲ್ ವೇರಿಯಬಲ್ ಕಾಸ್ಟ್ ಇಸ್ ದ ಪೇಮೆಂಟ್ ಮೇಡ್ ಫಾರ್ ವೇರಿಯಬಲ್ ಫ್ಯಾಕ್ಟರ್ಸ್ ಇನ್ ದ ಶಾರ್ಟ್ ರನ್ ಇಸ್ ನೋನ್ ಆಸ್ ದ ಟೋಟಲ್ ವೇರಿಯಬಲ್ ಕಾಸ್ಟ್. ಇಟ್ ದ ಚೇಂಜ್ ಇನ್ ದ ಲೆವೆಲ್ ಆಫ್ ಔಟ್ಪುಟ್. ಟೋಟಲ್ ವೇರಿಯಬಲ್ ಕಾಸ್ಟು ಔಟ್ಪುಟ್ ಜೊತೆಗೆ ಚೇಂಜ್ ಆಗ್ತಿರುತ್ತೆ. ಅದೇ ಟೋಟಲ್ ಫಿಕ್ಸ್ಡ್ ಕಾಸ್ಟು ಇಟ್ ಡಸ್ ನಾಟ್ ಚೇಂಜ್ ಇಟ್ ವಿತ್ ದ ಲೆವೆಲ್ ಆಫ್ ಔಟ್ಪುಟ್. ಇದು ಔಟ್ಪುಟ್ ಜೊತೆಗೆ ಚೇಂಜ್ ಆಗಲ್ಲ, ಯಾವುದು ಟೋಟಲ್ ಫಿಕ್ಸ್ಡ್ ಕಾಸ್ಟ್. ಅದೇ ಟೋಟಲ್ ವೇರಿಯಬಲ್ ಕಾಸ್ಟು ಔಟ್ಪುಟ್ ಇನ್ಕ್ರೀಸ್ ಆದಂಗೆ ಟೋಟಲ್ ವೇರಿಯಬಲ್ ಕಾಸ್ಟ್ ಇನ್ಕ್ರೀಸ್ ಆಗುತ್ತೆ, ಔಟ್ಪುಟ್ ಡಿಕ್ರೀಸ್ ಆದರೆ ಟೋಟಲ್ ವೇರಿಯಬಲ್ ಕಾಸ್ಟ್ ಕೂಡ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಯಾವ್ಯಾವ್ದು ಬರುತ್ತೆ ಟೋಟಲ್ ವೇರಿಯಬಲ್ ಕಾಸ್ಟ್ ಅಂದರೆ ಎಲೆಕ್ಟ್ರಿಸಿಟಿ ಬಿಲ್ ಪೇಮೆಂಟ್ ಇರ್ಬೋದು, ಟೆಂಪ್ರವರಿ ಲೇಬರ್ಸ್ ಕೊಡೋಂಥ ಸ್ಯಾಲರೀಸ್ ಇರ್ಬೋದು, ಇದೆಲ್ಲನೂ ಕೂಡ ಯಾವುದು ರಾ ಮೆಟೀರಿಯಲ್ಸ್ ಇರ್ಬೋದು, ಇದೆಲ್ಲ ಕೂಡ ವೇರಿಯಬಲ್ ಫ್ಯಾಕ್ಟರ್ಸ್ ಇರುತ್ತೆ. ಸೊ ಟೋಟಲ್ ವೇರಿಯಬಲ್ ಕಾಸ್ಟ್ ಇಸ್ ಆಲ್ಸೋ ನೋನ್ ಆಸ್ ದ ಸ್ಪೆಷಲ್ ಕಾಸ್ಟ್ ಮತ್ತು ಪ್ರೈಮ್ ಕಾಸ್ಟ್ ಅಂತಲೂ ಕೂಡ ರೆಫರ್ ಮಾಡ್ತೀವಿ. ಸೊ ಟೋಟಲ್ ವೇರಿಯಬಲ್ ಕಾಸ್ಟ್ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ ಆಸ್ TVC ಈಕ್ವಲ್ಸ್ TC minus TFC. In the formula, TVC represent total variable cost, TC represent total cost, TFC represent total fixed cost ಆಗಿರುತ್ತೆ. It is very important formula, so write it down. In the formulaದಲ್ಲಿ ಟೋಟಲ್ ಫಿಕ್ಸ್ಡ್ ಕಾಸ್ಟ್ನ ಟೋಟಲ್ ವೇರಿಯಬಲ್ ಕಾಸ್ಟ್ ಬೇಕಂತ ಹೇಳಿದ್ರೆ ಟೋಟಲ್ ಕಾಸ್ಟಿಂದ ಟೋಟಲ್ ಫಿಕ್ಸ್ಡ್ ಕಾಸ್ಟ್ನ ಮೈನಸ್ ಮಾಡಿದ್ರೆ ವಿ ಗೆಟ್ ಏನು ಸಿಗುತ್ತೆ ನಮಗೆ, ಟೋಟಲ್ ವೇರಿಯಬಲ್ ಕಾಸ್ಟ್. ಸೊ ಟೋಟಲ್ ವೇರಿಯಬಲ್ ಕಾಸ್ಟ್ ಅಂದರೆ ಸೆಕೆಂಡ್ ಇಂಪಾರ್ಟೆಂಟ್ ಶಾರ್ಟ್ ರನ್ ಕಾಸ್ಟ್ ಆಗಿದೆ. ಟೋಟಲ್ ವೇರಿಯಬಲ್ ಕಾಸ್ಟ್ ಅಂತ ಹೇಳಿದ್ರೆ ಪೇಮೆಂಟ್ ಮೇಡ್ ಫಾರ್ ವೇರಿಯಬಲ್ ಫ್ಯಾಕ್ಟರ್ಸ್ ಇನ್ ದ ಶಾರ್ಟ್ ರನ್ ಆಗಿದೆ. ಇದು ಔಟ್ಪುಟ್ ಜೊತೆಗೆ ಚೇಂಜ್ ಆಗುತ್ತೆ. ಇದನ್ನು ಸ್ಪೆಷಲ್ ಕಾಸ್ಟ್ ಅಂತಲೂ ಕೂಡ ಕರಿತೀವಿ, ಪ್ರೈಮ್ ಕಾಸ್ಟ್ ಅಂತಲೂ ಕೂಡ ಕರಿತೀವಿ. ರಾ ಮೆಟೀರಿಯಲ್ಸು ಮತ್ತು ಎಲೆಕ್ಟ್ರಿಸಿಟಿ ಬಿಲ್ ಇರ್ಬೋದು, ಟೆಂಪ್ರವರಿ ಲೇಬರ್ಸ್ ಕೊಡೋಂಥ ಸ್ಯಾಲರೀಸ್ ಇರ್ಬೋದು, ಇದೆಲ್ಲನೂ ಕೂಡ ವೇರಿಯಬಲ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಫಾರ್ಮುಲಾ ನೋಡಿದ್ರೆ TFC ಈಕ್ವಲ್ಸ್ TC ಮೈನಸ್ TFC ಆಗಿದೆ. ಓಕೆ, ನೆಕ್ಸ್ಟ್ third important type of short run cost is total cost.
TC. So total cost means it is the both total fixed cost and total variable cost is known as the total cost. So total cost means both the total fixed cost and total variable cost is known as the total cost. So total cost ಅಂತ ಹೇಳಿದ್ರೆ ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಮತ್ತು ಟೋಟಲ್ ವೇರಿಯಬಲ್ ಕಾಸ್ಟ್ ಎರಡರದ್ದು ಬೋತ್ ಎರಡನ್ನೂ ಕಂಬೈನ್ ಮಾಡಿದ್ರೆ ಎರಡನ್ನೂ ಕೂಡ ತಗೊಂಡ್ರೆ ಅದನ್ನೇ ಅಂತ ಕರಿತೀವಿ ಅಂತ ಹೇಳಿದ್ರೆ ಟೋಟಲ್ ಕಾಸ್ಟ್ ಅಂತ ಹೇಳ್ತೀವಿ. ಟೋಟಲ್ ಕಾಸ್ಟ್ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ ಆಸ್ TC ಈಕ್ವಲ್ಸ್ TFC ಪ್ಲಸ್ TVC. ಓಕೆ, ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ ಆಗಿದೆ ಟೋಟಲ್ ಕಾಸ್ಟ್ನ ಫೈಂಡ್ ಔಟ್ ಮಾಡೋದಕ್ಕೆ. ಇದು ಕೇಳ್ತಿರ್ತಾರೆ 1 ಮಾರ್ಕ್ಸ್ಗೆ, ರೈಟ್ ದ ಫಾರ್ಮುಲಾ ಆಫ್ ಟೋಟಲ್ ಕಾಸ್ಟ್ ಅಂತೇಳಿ ಯಾವ್ದು ಬರೀತೀರಾ? TC ಈಕ್ವಲ್ಸ್ TFC ಪ್ಲಸ್ TVC ಆಗಿದೆ. ಸೊ ಇನ್ ದ ಫಾರ್ಮುಲಾ TC represent total cost, TFC represent total fixed cost, TVC represent total variable cost. So total fixed cost, total variable cost ಎರಡೂ ಕೂಡ ಕಂಬೈನ್ ಮಾಡಿದ್ರೆ ನಮ್ಗೆ ಏನು ಸಿಗುತ್ತೆ? ಟೋಟಲ್ ಕಾಸ್ಟ್ ಸಿಗುತ್ತೆ. ಸೊ ಥರ್ಡ್ ಇಂಪಾರ್ಟೆಂಟ್ ಶಾರ್ಟ್ ರನ್ ಕಾಸ್ಟ್ ಅಂದರೆ ಯಾವುದಂತ ಹೇಳಿದ್ರೆ ಟೋಟಲ್ ಕಾಸ್ಟ್ ಆಗಿದೆ. ಟೋಟಲ್ ಕಾಸ್ಟ್ ಮೀನ್ಸ್ ದ ಬೋತ್ ದ ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಆ್ಯಂಡ್ ದ ಟೋಟಲ್ ವೇರಿಯಬಲ್ ಕಾಸ್ಟ್ ವಿ ಗೆಟ್ ದ ಟೋಟಲ್ ಕಾಸ್ಟ್. ಫಾರ್ಮದಲ್ಲೂ ಸೇಮ್ ಹಾಗೆ ಇದೆ, TFC ಪ್ಲಸ್ TVC ಎರಡೂ ಕೂಡ ತಗೊಂಡ್ರೆ ಪ್ಲಸ್ ಮಾಡಿದ್ರೆ ನಮಗೆ ಟೋಟಲ್ ಕಾಸ್ಟ್ನ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಫೋರ್ತ್ ಇಂಪಾರ್ಟೆಂಟ್ ಟೈಪ್ ಕಾಸ್ಟ್ ಯಾವುದು ಅಂತ ಹೇಳಿದ್ರೆ average fixed cost. Okay, so average fixed cost refers to the per unit fixed cost of a production of a commodity is known as the average fixed cost. So average fixed cost refers to the per unit fixed cost of production of a commodity is known as the average fixed cost. Average fixed cost ಅಂದರೆ ಫಿಕ್ಸ್ಡ್ ಕಾಸ್ಟ್ ಇದೆ, ಟೋಟಲ್ ಫಿಕ್ಸ್ಡ್ ಕಾಸ್ಟ್, ಅದರಲ್ಲಿ ಪರ್ ಯೂನಿಟ್ ಒಬ್ಬೊಬ್ರಿಗೂ ಎಷ್ಟೆಷ್ಟಾಯಿತು ಅಂತೇಳಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಅದನ್ನು ಆವ್ರೇಜ್ ಫಿಕ್ಸ್ಡ್ ಕಾಸ್ಟ್. ಈಗ ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಅನ್ನೋದು ಓಕೆ, ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಅನ್ನೋದು 100 ರೂಪೀಸ್ ಆಗಿರುತ್ತೆ. ಓಕೆ, ಎಷ್ಟು ಜನ ವರ್ಕರ್ಸ್ ಇದೆ ಅಂತ ಹೇಳಿದ್ರೆ 10 ಲೇಬರ್ಸಿಂದ 100 ರೂಪೀಸ್ ಆಗಿರುತ್ತೆ. ಸಾರಿ 10 ಏನೋ ಈ ಪೀಸ್ ಆಫ್ ಚಾಕ್ ಇದೆಯಲ್ಲ ಇದನ್ನ ಪ್ರೊಡಕ್ಷನ್ ಮಾಡೋದಕ್ಕೆ 100 ರೂಪೀಸ್ ಆಗಿರುತ್ತೆ. ಅರ್ಥ ಆಗ್ತಿದೆಯಾ? ಸೊ ಈ 10 ಪೀಸ್ ಆಫ್ ಚಾಕ್ನ ಪ್ರೊಡಕ್ಷನ್ ಮಾಡೋದಕ್ಕೆ 100 ರೂಪೀಸ್ ಆಗಿದೆ. ಹಾಗಾದರೆ ಒಂದೊಂದಕ್ಕೂ ಎಷ್ಟಾಯಿತು ಅಂತೇಳಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಅದನ್ನು ಆವ್ರೇಜ್ ಫಿಕ್ಸ್ಡ್ ಕಾಸ್ಟ್ ಅಂತ ಹೇಳ್ತೀವಿ. ಸೊ ಈ ಒಂದು 10 ಪೀಸ್ ಆಫ್ ಚಾಕ್ನ ಪ್ರೊಡಕ್ಷನ್ ಮಾಡೋದಕ್ಕೆ ಫಿಕ್ಸ್ಡ್ ಕಾಸ್ಟ್ ಎಷ್ಟಾಗ್ತಿದೆ ಅಂತ ಹೇಳಿದ್ರೆ 100 ರೂಪೀಸ್ ಆಗ್ತಿದೆ. ಹಾಗಾದರೆ ಒಂದೊಂದಕ್ಕೂ ಎಷ್ಟಾಯಿತು ಅಂತೇಳಿ ಕ್ಯಾಲ್ಕುಲೇಟ್ ಮಾಡ್ತೀವಲ್ಲ ಅದನ್ನೇನಂತ ಕರಿತೀವಿ ಅಂದರೆ ಆವ್ರೇಜ್ ಫಿಕ್ಸ್ಡ್ ಕಾಸ್ಟ್ ಅಂತೇಳಿ ರೆಫರ್ ಮಾಡ್ತೀವಿ. ಸೊ ಆವ್ರೇಜ್ ಫಿಕ್ಸ್ಡ್ ಕಾಸ್ಟ್ ಅಂತ ಹೇಳಿದ್ರೆ ಪರ್ ಯೂನಿಟ್ ಕಾಸ್ಟ್ ಫಿಕ್ಸ್ಡ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಆಫ್ ಎ ಕಮಾಡಿಟಿ ಇಸ್ ನೋನ್ ಆಸ್ ದ ಆವ್ರೇಜ್ ಫಿಕ್ಸ್ಡ್ ಕಾಸ್ಟ್. ಇದನ್ನು ಫಾರ್ಮುಲಾದಲ್ಲಿ ಹೇಗೆ ಎಕ್ಸ್ಪ್ರೆಸ್ ಮಾಡ್ತೀವಿ ಅಂತ ಹೇಳಿದ್ರೆ ಇನ್ ದ ಫಾರ್ಮುಲಾ AFC ಈಕ್ವಲ್ಸ್ TFC ಡಿವೈಡೆಡ್ ಬೈ Q. ಓಕೆ, AFC ಅಂತ ಹೇಳಿದ್ರೆ ಆವ್ರೇಜ್ ಫಿಕ್ಸ್ಡ್ ಕಾಸ್ಟ್, TFC ಅಂತ ಹೇಳಿದ್ರೆ ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ Q. ಔಟ್ಪುಟ್ಟಿಂದ ಟೋಟಲ್ ಫಿಕ್ಸ್ಡ್ ಕಾಸ್ಟ್ನ ಎರಡು ಡಿವೈಡೆಡ್ ಬೈ ಮಾಡಿದ್ರೆ ವಿ ಗೆಟ್ ದ average fixed cost. So average fixed cost means per unit fixed cost of production of a commodity. ಒಂದು ಕಮಾಡಿಟಿನ ಪ್ರೊಡಕ್ಷನ್ ಮಾಡೋದಕ್ಕೆ ಪರ್ ಯೂನಿಟ್ ಎಷ್ಟಾಯಿತು ಅಂತೇಳಿ ಕ್ಯಾಲ್ಕುಲೇಟ್ ಮಾಡ್ತೀವಲ್ಲ ಅದನ್ನೇ ಆವ್ರೇಜ್ ಫಿಕ್ಸ್ಡ್ ಕಾಸ್ಟ್ ಅಂತೇಳಿ ಕರಿತೀವಿ. ಫಾರ್ಮುಲಾ ಯಾವ್ದು ಅಂತ ಹೇಳಿದ್ರೆ AFC ಈಕ್ವಲ್ಸ್ TFC ಡಿವೈಡೆಡ್ ಬೈ Q ಆಗಿದೆ. AFC ಅಂತ ಹೇಳಿದ್ರೆ ಟೋಟಲ್ ಆವ್ರೇಜ್ ಫಿಕ್ಸ್ಡ್ ಕಾಸ್ಟ್, TFC ಅಂತ ಹೇಳಿದ್ರೆ ಟೋಟಲ್ ಫಿಕ್ಸ್ಡ್ ಕಾಸ್ಟ್, Q ಅಂತ ಹೇಳಿದ್ರೆ ಔಟ್ಪುಟ್. ನೆಕ್ಸ್ಟ್
ನೆಕ್ಸ್ಟ್ ಇಂಪಾರ್ಟೆಂಟ್ ಟೈಪ್ ಆಫ್ ಶಾರ್ಟ್ ರನ್ ಕಾಸ್ಟ್ ಯಾವುದು ಅಂತ ಹೇಳಿದ್ರೆ ಆವ್ರೇಜ್ ವೇರಿಯಬಲ್ ಕಾಸ್ಟ್. ಆವ್ರೇಜ್ ವೇರಿಯಬಲ್ cost. So in the bracket AVC. So average variable cost, it refers to the per unit variable cost of production of a commodity is known as the average variable cost. So average variable cost refers to the per unit variable cost of production of a commodity. Of a commodity is known as the average variable cost. Okay, ವೇರಿಯಬಲ್ ಕಾಸ್ಟ್ಲಿ ಟೋಟಲ್ ವೇರಿಯಬಲ್ ಕಾಸ್ಟಲ್ಲಿ ಒಂದೊಂದಕ್ಕೂ ಎಷ್ಟೆಷ್ಟು ಕಾಸ್ಟ್ ಆಯಿತು ಅಂತೇಳಿ ಕ್ಯಾಲ್ಕುಲೇಟ್ ಮಾಡ್ತೀವಲ್ಲ, ಪರ್ ಯೂನಿಟ್ ಒಂದೊಂದಕ್ಕೂ ಎಷ್ಟಾಯಿತು ಅಂತೇಳಿ ಕ್ಯಾಲ್ಕುಲೇಟ್ ಮಾಡ್ತೀವಲ್ಲ, ಅದನ್ನೇ ಅಂತ ಕರಿತೀವಿ ಅಂದರೆ ಆ್ಯಾವ್ರೇಜ್ ವೇರಿಯಬಲ್ ಕಾಸ್ಟ್ ಅಂತ ಹೇಳ್ತೀವಿ. ಈಗ ಟೋಟಲ್ ವೇರಿಯಬಲ್ ಕಾಸ್ಟು ಸೇಮ್ 100 ರೂಪೀಸ್ ಆಗ್ತಿರುತ್ತೆ. ಎಷ್ಟು ಪೀಸ್ ಆಫ್ ಚಾಕಿಂದ 10 ಪೀಸ್ ಆಫ್ ಚಾಕಿಂದ ಒಂದೊಂದಕ್ಕೂ ಎಷ್ಟೆಷ್ಟು ಬೀಳ್ತು ಅಂತ ಕೇಳಿ ಕ್ಯಾಲ್ಕುಲೇಟ್ ಮಾಡ್ತೀವಲ್ಲ, ಅದನ್ನೇನಂತ ಕರಿತೀವಿ ಅಂತ ಹೇಳಿದ್ರೆ ಆ್ಯಾವ್ರೇಜ್ ವೇರಿಯಬಲ್ ಕಾಸ್ಟ್ ಅಂತೇಳಿ ರೆಫರ್ ಮಾಡ್ತೀವಿ. ಸೊ ಇದು ಟೋಟಲ್ ವೇರಿಯಬಲ್ ಕಾಸ್ಟಲ್ಲಿ ಪರ್ ಯೂನಿಟು, ಆವ್ರೇಜ್ ಫಿಕ್ಸ್ಡ್ ಕಾಸ್ಟ್ ಅನ್ನೋದು ಟೋಟಲ್ ಫಿಕ್ಸ್ಡ್ ಕಾಸ್ಟಲ್ಲಿ ಪರ್ ಯೂನಿಟ್, ಅಷ್ಟು ಡಿಫ್ರೆನ್ಸು. ಸೊ ಆವ್ರೇಜ್ ವೇರಿಯಬಲ್ ಕಾಸ್ಟ್ ಅನ್ನೋದು ಟೋಟಲ್ ವೇರಿಯಬಲ್ ಕಾಸ್ಟಲ್ಲಿ ಪರ್ ಯೂನಿಟ್ ಆಗಿರುತ್ತೆ, ಆವ್ರೇಜ್ ಫಿಕ್ಸ್ಡ್ ಕಾಸ್ಟ್ ಅನ್ನೋದು ಟೋಟಲ್ ಫಿಕ್ಸ್ಡ್ ಕಾಸ್ಟಲ್ಲಿ ಪರ್ ಯೂನಿಟ್ ಆಗಿರುತ್ತೆ. ಸೊ ಆವ್ರೇಜ್ ವೇರಿಯಬಲ್ ಕಾಸ್ಟ್ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ ಆ್ಯಸ್, ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ ಹೇಳಿದ್ರೆ AVC equals TVC divided by Q. This is also very important formula ಆಗಿದೆ. ಯಾವುದನ್ನು ಕ್ಯಾಲ್ಕುಲೇಟ್ ಮಾಡೋಕ್ಕೆ? ಆವ್ರೇಜ್ ವೇರಿಯಬಲ್ ಕಾಸ್ಟ್ನ. ಸೊ ಆವ್ರೇಜ್ ವೇರಿಯಬಲ್ ಕಾಸ್ಟ್ ಈಕ್ವಲ್ಸ್ ಟೋಟಲ್ ವೇರಿಯಬಲ್ ಕಾಸ್ಟ್ ಡಿವೈಡೆಡ್ ಬೈ ಕ್ಯೂ. ಟೋಟಲ್ ವೇರಿಯಬಲ್ ಕಾಸ್ಟಿಂದ ಔಟ್ಪುಟ್ನ ಡಿವೈಡೆಡ್ ಬೈ ಮಾಡಿದ್ರೆ ವಿಗಿರ್ತ ಆವ್ರೇಜ್ ವೇರಿಯಬಲ್ ಕಾಸ್ಟ್ ಆಗಿದೆ. ಸೊ ಫಿಫ್ತ್ ಇಂಪಾರ್ಟೆಂಟ್ ಟೈಪ್ ಆಫ್ ಶಾರ್ಟ್ ರನ್ ಕಾಸ್ಟ್ ಯಾವುದು ಅಂತ ಹೇಳಿದ್ರೆ ಅದು ಆವ್ರೇಜ್ ವೇರಿಯಬಲ್ ಕಾಸ್ಟ್ ಆಗಿದೆ. ಆವ್ರೇಜ್ ವೇರಿಯಬಲ್ ಕಾಸ್ಟ್ ಮೀನ್ಸ್ ಪರ್ ಯೂನಿಟ್ ವೇರಿಯಬಲ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಆಫ್ ಎ ಕಮಾಡಿಟಿ ಈಸ್ ನೋನ್ ಆಸ್ ದ ಆವ್ರೇಜ್ ವೇರಿಯಬಲ್ ಕಾಸ್ಟ್ ಆಗಿದೆ. ಫಾರ್ಮುಲಾ AVC equals TVC divided by Q. In the formula AVC represent average variable cost, TVC represent total variable cost, Q represent output. Okay, so in the last type is marginal cost. Marginal cost is the additional cost to the total cost. Very simple agradre, it is the additional cost extra unit of a production. Okay, is known as the marginal cost ante. So marginal cost ಅನ್ನೋದು ಒಂದು ಅಡಿಷನಲ್ ಕಾಸ್ಟ್ ಆಗಿದೆ, ಎಕ್ಸ್ಟ್ರಾ ಕಾಸ್ಟ್ ಆಗಿದೆ. ಈಗ ಟೋಟಲ್ ಕಾಸ್ಟ್ಗೆ ಒಂದು ಅಡಿಷನಲ್ ಆಗಿ ಸೇರಿಕೊಳ್ಳುವಂತಹ ಕಾಸ್ಟ್ ಏನಂತ ಹೇಳ್ತೀವಿ ಅಂತ ಹೇಳಿದ್ರೆ ಅದನ್ನು ಮಾರ್ಜಿನಲ್ ಕಾಸ್ಟ್, ದಟ್ ಮೀನ್ಸ್ MC ಅಂತ ಕರಿತೀವಿ, ಇಲ್ಲಂದರೆ SMC ಅಂತ ಬೇಕಾದ್ರೂ ಕರಿತೀವಿ. ಓಕೆ, SMC ಅಂತ ಹೇಳಿದ್ರೆ ಶಾರ್ಟ್ ರನ್ ಮಾರ್ಜಿನಲ್ ಕಾಸ್ಟ್ ಅಂತ. ಓಕೆ, ಶಾರ್ಟ್ ರನ್ ಮಾರ್ಜಿನಲ್ ಕಾಸ್ಟ್ ಅಂತ ಬೇಕಾದ್ರೂ ತೊಗೋಬೋದು, ಇಲ್ಲಾಂದರೆ ಮಾರ್ಜಿನಲ್ ಕಾಸ್ಟ್ ಅಂತ ಬೇಕಾದ್ರೂ ತೊಗೋಬೋದು. ಮಾರ್ಜಿನಲ್ ಕಾಸ್ಟ್ ಆರ್ ಶಾರ್ಟ್ ರನ್ ಮಾರ್ಜಿನಲ್ ಕಾಸ್ಟ್ ಅಂತ ಹೇಳಿದ್ರೆ ಇಟ್ ಈಸ್ ದ ಅಡಿಷನಲ್ ಕಾಸ್ಟ್ ಅಡಿಷನ್ ಟು ದ ಟೋಟಲ್ ಕಾಸ್ಟ್ ಫ್ರಮ್ ದ ಪ್ರೊಡಕ್ಷನ್ ಆಫ್ ಎಕ್ಸ್ಟ್ರಾ ಯೂನಿಟ್ ಆಫ್ ಎ ಕಮಾಡಿಟಿ ಈಸ್ ನೋನ್ ಆಸ್ ದ ಮಾರ್ಜಿನಲ್ ಕಾಸ್ಟ್ ಆಗಿರುತ್ತೆ. ಇದನ್ನು ಎಕ್ಸ್ಟ್ರಾ ಕಾಸ್ಟ್ ಅಂತ ಬೇಕಾದರೂ ಕರಿತೀವಿ. ಮಾರ್ಜಿನಲ್ ಕಾಸ್ಟ್ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ ಆಸ್ SMC equals delta TC divided by delta Q ಅಂತ ತಗೋತೀವಿ, ಆರ್ MC equals or SMC equals TCN minus TCN minus 1. ಓಕೆ, ಎರಡು ಫಾರ್ಮುಲಾ ಇದೆ, ಎರಡು ಕೂಡ ಇಂಪಾರ್ಟೆಂಟ್ ಫಾರ್ಮುಲಾ ಆಗಿದೆ. ಸೊ ಇವೆರಡು ಫಾರ್ಮುಲಾ ಮೂಲಕ ನಾವು ಮಾರ್ಜಿನಲ್ ಕಾಸ್ಟ್ನ ಕ್ಯಾಲ್ಕುಲೇಟೆಡ್ ಮಾಡ್ತೀವಿ. ಸೊ ಓಕೆ, ಮಾರ್ಜಿನಲ್ ಕಾಸ್ಟ್ ಅಂತ ಹೇಳಿದ್ರೆ ಲಾಸ್ಟ್ ಟೈಪ್ ಯಾವುದದು ಶಾರ್ಟ್ ರನ್ ಕಾಸ್ಟ್, ಲಾಸ್ಟ್ ಟೈಪ್ ಯಾವುದು ಅಂತ ಹೇಳಿದ್ರೆ ಮಾರ್ಜಿನಲ್ ಕಾಸ್ಟ್ ಆಗಿದೆ. ಮಾರ್ಜಿನಲ್ ಕಾಸ್ಟ್ ಇಸ್ ದ ಅಡಿಷನಲ್ ಕಾಸ್ಟ್ ಅಡಿಷನ್ ಟು ದ ಟೋಟಲ್ ಕಾಸ್ಟ್ ಫ್ರಮ್ ದ ಎಕ್ಸ್ಟ್ರಾ ಯೂನಿಟ್ ಆಫ್ ಎ ಪ್ರೊಡಕ್ಷನ್ ಆಫ್ ಎ ಕಮಾಡಿಟಿ ಈಸ್ ನೋನ್ ಆಸ್ ದ ಮಾರ್ಜಿನಲ್ ಕಾಸ್ಟ್ ಆಗಿದೆ. ಇದನ್ನು ಎಕ್ಸ್ಟ್ರಾ ಕಾಸ್ಟ್ ಅಂತ ಬೇಕಾದ್ರೂ ಕರೀತಾರೆ. ಸೊ ಮಾರ್ಜಿನಲ್ ಕಾಸ್ಟ್
formula SMC equals delta TC divided by delta Q. In the formula SMC represents short run marginal cost, delta TC represents change in total cost divided by change in output. Marginal cost MC and marginal cost TCN minus TCN minus 1 ಎರಡು ಫಾರ್ಮುಲಾ ಮೂಲಕ ನಾವು ಮಾರ್ಜಿನಲ್ ಕಾಸ್ಟ್ನ ಫೈಂಡ್ ಔಟ್ ಮಾಡ್ತೀವಿ. ಓಕೆ, ಸೊ ಶಾರ್ಟ್ ರನ್ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿದೆ, ಇವಾಗ ತಾನೇ ಹೇಳಿದೆ. ಶಾರ್ಟ್ ರನ್ ಅಂತ ಹೇಳಿದ್ರೆ ಸಮ್ ಆಫ್ ದ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅಂದರೆ ಲ್ಯಾಂಡ್, ಲೇಬರ್, ಕ್ಯಾಪಿಟಲ್, ಆರ್ಗನೈಸೇಷನ್ ಅಂತ ಹೇಳ್ತೀವಿ. ಇದರಲ್ಲಿ ಸಮ್ ಆಫ್ ದ ಫ್ಯಾಕ್ಟರ್ಸ್ ಕೆನಾಟ್ ಬಿ ವೇರಿಡ್ ಆಗಿರುತ್ತೆ, ದೇರ್ಫೋರ್ ಇಟ್ ವಿಲ್ ಬಿ ಫಿಕ್ಸ್ಡ್ ಆಗಿರುತ್ತೆ, ರಿಮೇನ್ ಫಿಕ್ಸ್ಡ್ ಆಗಿರುತ್ತೆ, ಅಂಥದ್ದನ್ನೇ ಶಾರ್ಟ್ ರನ್ ಅಂತ ಹೇಳ್ತೀವಿ. ಶಾರ್ಟ್ ರನ್ನಲ್ಲಿ 6 ಟೈಪ್ಸ್ ಆಫ್ ಕಾಸ್ಟ್ ಬರುತ್ತೆ. ಫಸ್ಟ್ ಒಂದು ಯಾವುದು? ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಅಂತ ಹೇಳ್ತೀವಿ. ಟೋಟಲ್ ಫಿಕ್ಸ್ಡ್ ಕಾಸ್ಟ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ TC ಮೈನಸ್ TVC ಮೂಲಕ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೆಕೆಂಡ್ ಇಂಪಾರ್ಟೆಂಟ್ ಟೈಪ್ ಯಾವುದು ಅಂತ ಹೇಳಿದ್ರೆ ಅದು TVC ಆಗಿರುತ್ತೆ, ಅಂದರೆ ಟೋಟಲ್ ವೇರಿಯಬಲ್ ಕಾಸ್ಟ್ ಆಗಿರುತ್ತೆ. ಟೋಟಲ್ ವೇರಿಯಬಲ್ ಕಾಸ್ಟ್ನ ಹೇಗೆ ಫೈಂಡ್ ಔಟ್ ಮಾಡ್ತೀವಿ ಅಂದರೆ TC ಮೈನಸ್ TFC ಮೂಲಕ ಫೈಂಡ್ ಔಟ್ ಮಾಡ್ತೀವಿ. ಥರ್ಡ್ ಒನ್ ಯಾವುದು ಅಂತ ಹೇಳಿದ್ರೆ TC ಆಗಿದೆ. TC ಅಂತ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ ಹೇಳಿದ್ರೆ TFC ಪ್ಲಸ್ TVC ಮೂಲಕ ಕ್ಯಾಲ್ಕುಲೇಟ್ ಮಾಡ್ತೀವಿ. ನೆಕ್ಸ್ಟು ಫೋರ್ತ್ ಇಂಪಾರ್ಟೆಂಟ್ ಟೈಪ್ ಆಫ್ ಶಾರ್ಟ್ ರನ್ ಕಾಸ್ಟ್ ಯಾವುದು ಅಂತ ಹೇಳಿದ್ರೆ ದಟ್ ಈಸ್ ದ ಆವ್ರೇಜ್ ಫಿಕ್ಸ್ಡ್ ಕಾಸ್ಟ್ ಆಗಿದೆ. ಆವ್ರೇಜ್ ಫಿಕ್ಸ್ಡ್ ಕಾಸ್ಟ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ TFCಯಿಂದ Qನ ಅಂದರೆ ಔಟ್ಪುಟ್ನ ಡಿವೈಡೆಡ್ ಬೈ ಮಾಡ್ತೀವಿ. ನೆಕ್ಸ್ಟು ಫಿಫ್ತ್ ಒಂದು ಯಾವುದಾಗಿದೆ ಅಂತ ಹೇಳಿದ್ರೆ ಆವ್ರೇಜ್ ವೇರಿಯಬಲ್ ಕಾಸ್ಟ್ ಆಗಿದೆ. ಆವ್ರೇಜ್ ವೇರಿಯಬಲ್ ಕಾಸ್ಟ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ TVCಯಿಂದ ಟೋಟಲ್ ವೇರಿಯಬಲ್ ಕಾಸ್ಟಿಂದ ಔಟ್ಪುಟ್ನ ಡಿವೈಡೆಡ್ ಬೈ ಮಾಡ್ತೀವಿ. ಲಾಸ್ಟ್ ಒಂದು ಮಾರ್ಜಿನಲ್ ಕಾಸ್ಟ್ ಆಗಿದೆ. ಮಾರ್ಜಿನಲ್ ಕಾಸ್ಟ್ ಆರ್ ಶಾರ್ಟ್ ರನ್ SMC ಬೇಕಾದ್ರೂ ತೊಗೊಳ್ಳಿ. SMC ಅಂತ ಹೇಳಿದ್ರೆ ಶಾರ್ಟ್ ರನ್ ಮಾರ್ಜಿನಲ್ ಕಾಸ್ಟ್. ಶಾರ್ಟ್ ರನ್ ಮಾರ್ಜಿನಲ್ ಕಾಸ್ಟ್ ಫಾರ್ಮುಲಾ ಡೆಲ್ಟಾ TC ಡಿವೈಡೆಡ್ ಬೈ ಡೆಲ್ಟಾ Q. ಡೆಲ್ಟಾ TC means change in total cost divided by change in output, or TCN minus TCN minus 1 ಆಗಿರುತ್ತೆ. ಸೊ ಇದೆರಡರಲ್ಲಿ ಯಾವ ಫಾರ್ಮುಲಾ ಬೇಕಾದರೂ ತೊಗೋಬೋದು. ದಿಸ್ ಇಸ್ ದ ಟೈಪ್ಸ್ ಆರ್ ಕ್ಲಾಸಿಫಿಕೇಶನ್ ಆಫ್ ಶಾರ್ಟ್ ರನ್ ಕಾಸ್ಟ್ ಇದೆ. ಸೊ 6 ಟೈಪ್ಸ್ ಇದೆ. ಎಲ್ಲ ಟೈಪ್ಸೂ ಕೂಡ ವೆರಿ ಇಂಪಾರ್ಟೆಂಟ್ ಆಗಿದೆ. ಸೊ ಇವತ್ತಿನ ಕ್ಲಾಸಲ್ಲಿ ವಿ ಡಿಸ್ಕಸ್ ಅಬೌಟ್ ದ ವಾಟ್ ಯು ಮೀನ್ ಬೈ ಕಾಸ್ಟ್ ಆ್ಯಂಡ್ ವಾಟ್ ಆರ್ ದ ಟೈಪ್ಸ್ ಆಫ್ ಕಾಸ್ಟ್ ಆ್ಯಂಡ್ ವಾಟ್ ಆರ್ ದ ಕ್ಲಾಸಿಫಿಕೇಶನ್ ಆಫ್ ಶಾರ್ಟ್ ರನ್ ಕಾಸ್ಟ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ ಕಾಸ್ಟ್ ಅಂತ ಹೇಳಿದ್ರೆ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಇನ್ ದ ಪ್ರೊಡಕ್ಷನ್ ಆಫ್ ಎ ಕಮಾಡಿಟಿ ಬೈ ಎ ಫರ್ಮ್ ಈಸ್ ನೋನ್ ಆ್ಯಸ್ ದ ಕಾಸ್ಟ್. ಯಾವುದ್ರದ್ದು ಒಂದು ಫರ್ಮು ಒಂದು ಕಮಾಡಿಟಿನ ಪ್ರೊಡಕ್ಷನ್ ಮಾಡೋದಕ್ಕೆ ಆಗುವಂಥ ಎಕ್ಸ್ಪೆನ್ಸಸ್ನೇ ಕಾಸ್ಟ್ ಅಂತ ಹೇಳ್ತೀವಿ. ಕಾಸ್ಟಲ್ಲಿ ಶಾರ್ಟ್ ರನ್ ಕಾಸ್ಟ್ ಮತ್ತು ಲಾಂಗ್ ರನ್ ಕಾಸ್ಟ್ ಅಂತ ಇದೆ. ಇವತ್ತಿನ ಕ್ಲಾಸಲ್ಲಿ ಓನ್ಲಿ ಶಾರ್ಟ್ ರನ್ ಕಾಸ್ಟ್ ಬಗ್ಗೆ ಮಾತ್ರ ಡಿಸ್ಕಸ್ ಮಾಡಿದ್ವಿ. ಶಾರ್ಟ್ ರನ್ನಲ್ಲಿ 6 ಟೈಪ್ಸ್ ಆಫ್ ಕಾಸ್ಟ್ ಇದೆ ವಿತ್ ಮೀನಿಂಗ್ ಆ್ಯಂಡ್ ಫಾರ್ಮುಲಾ ಜೊತೆಗೆ ಎಕ್ಸ್ಪ್ಲೈನ್ ಮಾಡಿದ್ವಿ. ನೆಕ್ಸ್ಟ್ ಕ್ಲಾಸಲ್ಲಿ ಹೇಗೆ ಕ್ಯಾಲ್ಕುಲೇಟ್ ಮಾಡೋದಂತೇಳಿ ಡಿಸ್ಕಸ್ ಮಾಡೋಣ. ಓಕೆ, ಥ್ಯಾಂಕ್ ಯು.